ರಾಜ್ಯ ಸರ್ಕಾರ ಈ BPL ಕಾರ್ಡ್ ಪರಿಷ್ಕರಣೆಯ ಆಪರೇಷನ್ಗೆ ಕೈ ಹಾಕಿದೆ. ಲಕ್ಷ ಜನ ಈಗ BPL ಕಾರ್ಡ್ ವಂಚಿತರಾಗ್ತಾ ಇದ್ದಾರೆ. ಇದು ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಜೊತೆಗೆ ಆಕ್ಷೇಪವನ್ನು ಸಲ್ಲಿಸಲಿಕ್ಕೆ ಕಾಲಾವಕಾಶ ಮುಕ್ತಾಯಕ್ಕೆ ಇನ್ನೆರಡೇ ದಿನ ಬಾಕಿ ಇದೆ. ಹಾಗಾದರೆ ಈ ಪರಿಷ್ಕರಣೆಗೊಳಗಾದಂತಹ BPL ಕಾರ್ಡುಗಳನ್ನು APLಗೆ ಶಿಫ್ಟ್ ಮಾಡ್ತಾರಾ ಅಥವಾ ಯಾವ ರೀತಿ ಪ್ಲಾನನ್ನು ಈಗ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಮಾಡಿಕೊಂಡಿದೆ? ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. BPL ಪರಿಷ್ಕರಣೆಗೆ ಆಕ್ಷೇಪಣೆಗೆ ಎರಡೇ ದಿನ ಬಾಕಿ. ಸೂಕ್ತ ದಾಖಲಾತಿ ಸಲ್ಲಿಸಿ ಅರ್ಹರನ್ನ ಮಾಡುವುದಕ್ಕೆ ಅವಕಾಶ. ಸಾವಿರಾರು ಕಾರ್ಡ್ದಾರರಿಂದ ಆಕ್ಷೇಪಣೆ ಸಲ್ಲಿಕೆ. ಅರ್ಹರು ಅಂತ ಸಾಬೀತಾಗದಿದ್ರೆ APLಗೆ ಶಿಫ್ಟ್. ರಾಜ್ಯದಲ್ಲಿ BPL ಕಾರ್ಡ್ ಪರಿಷ್ಕರಣೆ ಸಂಚಲನ ಮೂಡಿಸ್ತಾ ಇದೆ. ಅರ್ಹರಲ್ಲ ಅಂಥೇಳಿ ಲಕ್ಷಾಂತರ ಕಾರ್ಡ್ಗಳನ್ನ BPL ಕಾರ್ಡ್ನಿಂದ APLಗೆ ಶಿಫ್ಟ್ ಮಾಡಲಾಗ್ತಿದೆ. ಇದಕ್ಕೆ ಪಡಿತರ ಕಾರ್ಡ್ದಾರರು ಸರ್ಕಾರದ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಯಾವುದೇ ಟ್ಯಾಕ್ಸ್ ಕಟ್ತಿಲ್ಲ, ಜಮೀನಿಲ್ಲ, ಸ್ವಂತ ಮನೆ ಇಲ್ಲ, ಆದರೂ ಕೂಡ ಕಾರ್ಡನ್ನು ಡಿಲೀಟ್ ಮಾಡಲಾಗ್ತಾ ಇದೆ ಅಂತ ಗರಂ ಆಗಿದ್ದಾರೆ. ಇಂಥವರಿಗೆ ಆಹಾರ ಇಲಾಖೆ ಕಾರ್ಡ್ ಪರಿಷ್ಕರಣೆಗೆ ನಾವು ಅರ್ಹರಲ್ಲ ಅಂಥೇಳಿ ದಾಖಲಾತಿ ಸಲ್ಲಿಸಿ ಪ್ರೂವ್ ಮಾಡಿಕೊಳ್ಳಲು ಕಳೆದ ಅಕ್ಟೋಬರ್ 30ನೇ ತಾರೀಕುವರೆಗೂ ಕೂಡ ಕಾಲಾವಕಾಶ ಕೊಡಲಾಗಿತ್ತು. 45 ದಿನಗಳ ಒಳಗಡೆ ದಾಖಲಾತಿ ಸಲ್ಲಿಸಬೇಕು. 45 ದಿನ ಮುಕ್ತಾಯಕ್ಕೆ ಕೇವಲ 2 ದಿನವಷ್ಟೇ ಬಾಕಿ ಇದೆ. ಡಿಲೀಟ್ ಆಗಿರುವ ಕಾರ್ಡುದಾರರು ದಾಖಲಾತಿ ಸಲ್ಲಿಸಲು ನ್ಯಾಯಬೆಲೆ ಅಂಗಡಿಗಳ ಮಾಲೀಕರಿಗೆ ದಾಖಲಾತಿಯನ್ನು ಕೊಡಬೇಕು. ಅವರು ದಾಖಲಾತಿ ಸಂಗ್ರಹಿಸಿ ಆಹಾರ ಇಲಾಖೆಗೆ ರವಾನೆ ಮಾಡಲಿದ್ದಾರೆ. ಡೆಡ್ಲೈನ್ ಗಡುವನ್ನು ಮಲ್ಲೇಶ್ವರಂ ನ್ಯಾಯಬೆಲೆ ಅಂಗಡಿಯ ಮುಂದೆ ಹಾಕಿರುವುದನ್ನು ತೋರಿಸ್ತೇವೆ ನೋಡಿ. ನ್ಯಾಯಬೆಲೆ ಅಂಗಡಿಗಳ ಮುಂಭಾಗ ಅನರ್ಹ ಪಡಿತರ ಚೀಟಿದಾರರ ಲಿಸ್ಟ್ಗಳನ್ನು ಅಂಟಿಸಲಾಗಿದೆ. ಅವರು 45 ದಿನಗಳ ಒಳಗಡೆ ನಾವು ಅನರ್ಹರಲ್ಲ, ಅರ್ಹರು ಎನ್ನುವಂಥದ್ದನ್ನು ದಾಖಲಾತಿಗಳನ್ನು ಕೊಟ್ಟರೆ ಆಗ ಅವ್ರಿಗೆ ಮತ್ತೆ ರೇಷನ್ ಕಾರ್ಡ್ ರಿವೋಕ್ ಆಗುತ್ತೆ, ಅಕ್ಕಿಯನ್ನು ತೆಗೆದುಕೊಳ್ಬೋದಾಗುತ್ತೆ. ಆದರೆ ಈಗ ಯಾರೆಲ್ಲ ಈ ಒಂದು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ದಾರೆ, ಜೊತೆಗೆ ಈ ಒಂದು ಭೂಮಿ ಇದೆ, ಸ್ವಂತ ಮನೆ ಇದೆ, ಇದೆಲ್ಲವನ್ನು ಪರಿಗಣಿಸಿಕೊಂಡು ಕಾರ್ಡ್ಗಳನ್ನು BPLಯಿಂದ APLಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಶಿಫ್ಟ್ ಮಾಡುವಂಥ ಕಾರ್ಡ್ಗಳ ಲಿಸ್ಟ್ ಅನೌನ್ಸ್ಮೆಂಟನ್ನು ಮಲ್ಲೇಶ್ವರಂ ನ್ಯಾಯಬೆಲೆ ಅಂಗಡಿಯಲ್ಲಿ ಹಾಕಿರುವಂಥದ್ದು ಈಗಾಗಲೇ ಗಮನಿಸ್ತಾ ಹೋಗ್ತಾ ಇದ್ದಾರೆ. ನ್ಯಾಯಬೆಲೆ ಅಂಗಡಿಗಳ ಮುಂಭಾಗದಲ್ಲಿ ಈಗಾಗಲೇ ಲಿಸ್ಟ್ ಅನೌನ್ಸ್ ಮಾಡಿದ್ದನ್ನು ತಾವು ನೋಡಿದ್ರಿ. ಇದು ಮಲ್ಲೇಶ್ವರಂನಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿ. ಈಗಾಗಲೇ ಸುಮಾರು ಬೆಂಗಳೂರಿನಾದ್ಯಂತ 80,000 BPL ಕಾರ್ಡ್ಗಳನ್ನು APLಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಆ ಕಾರ್ಯ ಈಗಾಗಲೇ ಭರದಿಂದ ಸಾಗಿರುವಂಥದ್ದು. ಹಾಗಾಗಿ ನ್ಯಾಯಬೆಲೆ ಅಂಗಡಿಗಳ ಮುಂಭಾಗ ಸರ್ಕಾರದ ಆದೇಶ ಏನಿದೆ ಅದನ್ನು ಕೂಡ ಅಂಟಿಸಲಾಗಿದೆ. ಅಕ್ಟೋಬರ್ನಲ್ಲಿ ಈಗಾಗಲೇ ಆದೇಶವನ್ನು ನ್ಯಾಯಬೆಲೆ ಅಂಗಡಿಗಳ ಮುಂಭಾಗ ಅಂಟಿಸಿದ್ದು 45 ದಿನಗಳ ಒಳಗಡೆ, ಇಲ್ಲಿ ನೋಡ್ಬೋದು 45 ದಿನಗಳ ಒಳಗಡೆ ಅಗತ್ಯ ದಾಖಲಾತಿಗಳನ್ನು ತಂದು ಕೊಟ್ಟರೆ ಆಗ ಅವ್ರಿಗೂ ಇವರು ಅರ್ಹರಿದ್ದಾರೆ, ಡಿಲೀಟ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಡಿಲೀಟ್ ಮಾಡೋಕ್ಕೆ ಬೇಡ ಅಂಥೇಳಿ ಅವ್ರನ್ನ ಮತ್ತೆ APLಯಿಂದ BPLಗೆ ಶಿಫ್ಟ್ ಮಾಡಿ ಅಕ್ಕಿ ಸಿಗೋ ರೀತಿಯಲ್ಲಿ ಮಾಡ್ತಾರೆ. ಅಂಥ ಕಾರ್ಡುಗಳು ದಾಖಲಾತಿಗಳನ್ನು ತಂದುಕೊಡ್ಬೇಕಾಗತ್ತೆ. ತಂದುಕೊಟ್ಟು ಅವರು ನಾವು ಅರ್ಹರು, ಅನರ್ಹರಲ್ಲ, ನಮಗೆ ಯಾವುದೇ ರೀತಿಯಂಥ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇಲ್ಲ, ಸ್ವಂತ ಜಮೀನಿಲ್ಲ, ಮನೆ ಇಲ್ಲ, ಜೊತೆಗೆ ಟ್ಯಾಕ್ಸ್ ಕೂಡ ಕಟ್ತಾ ಇಲ್ಲ, ಈ ರೀತಿಯಾದ ದಾಖಲಾತಿಗಳನ್ನು ತಂದುಕೊಟ್ರೆ ಆಗ ಡಿಲೀಟ್ ಆಗಿರುವಂಥ ಕಾರ್ಡುಗಳು ಮತ್ತೆ ಚಾಲನೆಗೆ ಬರ್ತವೆ. ಆಗ ಅಕ್ಕಿಯನ್ನು ತೆಗೆದುಕೊಳ್ಳೋದಕ್ಕೆ ತುಂಬ ಸಹಕಾರಿ ಆಗುತ್ತೆ. ಆ ರೀತಿ 45 ದಿನಗಳ ಒಳಗಡೆ ಕೊಡಬೇಕಾಗತ್ತೆ ಅನ್ನುವಂಥದ್ದು ಈಗ ಆಹಾರ ಇಲಾಖೆ ಆದೇಶವನ್ನು ಹೊರಡಿಸಿರುವಂಥದ್ದು. ರಾಜ್ಯದಾದ್ಯಂತ 7 ಲಕ್ಷಕ್ಕೂ ಹೆಚ್ಚು ಕಾರ್ಡ್ ಪರಿಷ್ಕರಣೆ ಆಗ್ತಿದ್ದು ಅರ್ಹರಿರುವ ಕೆಲ ಫಲಾನುಭವಿಗಳಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಸರ್ಕಾರ ಕೂಡಲೇ ಪರಿಷ್ಕರಣೆಯಲ್ಲಿ ಅನ್ಯಾಯವಾಗದೇ ಇರೋ ತರ ನಿಯಮವನ್ನು ರೂಪಿಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.